ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. SIAS ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷಾ ಅಭ್ಯರ್ಥಿಗಳೇ, ಇಂದು ಈ ವಿಡಿಯೋದಲ್ಲಿ ಪರಿಸರದ ಬಗ್ಗೆ ತಿಳಿದುಕೊಳ್ಳೋಣ. ಪರಿಸರವು ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಒಳಗೊಂಡಿರುವ ಒಂದು ಅಂಶವಾಗಿದೆ. ಇಂದು ಈ ವಿಡಿಯೋದಲ್ಲಿ ಪರಿಸರ ಎಂದರೇನು, ಪರಿಸರದಲ್ಲಿರುವಂತಹ ಯಾವುವು ಹಾಗೂ ಪರಿಸರವು ಮಾನವನ ಮೇಲೆ ಹಾಗೂ ಇನ್ನಿತರ ವಸ್ತುಗಳ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಉಂಟು ಮಾಡಿದೆ ಎಂಬುದರ ಬಗ್ಗೆ ಅಧ್ಯಯನ ಮಾಡೋಣ. ಸ್ನೇಹಿತರೆ, ಪರಿಸರವು ನಮ್ಮ ಸುತ್ತಮುತ್ತಲಿನ ಪ್ರಾಕೃತಿಕ ವಸ್ತುಗಳಾದಂಥ ಪ್ರಕೃತಿ, ನಿಸರ್ಗ, ಸೃಷ್ಟಿ, ನೈಸರ್ಗಿಕ ಪ್ರದೇಶ ಮುಂತಾದ ನಾಮಗಳಿಂದ ಕರೆಯಲ್ಪಡುವ ಒಂದು ವಾತಾವರಣವಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಪರಿಸರವು ಎಲ್ಲ ಜೀವಿಗಳ ಅಸ್ತಿತ್ವ ಹಾಗೂ ಬೆಳವಣಿಗೆಗೆ ಅನುಕೂಲಕರವಾದ ಸ್ಥಿತಿಯನ್ನು ಉಂಟುಮಾಡುವ ಒಂದು ವಾತಾವರಣ ಅಥವಾ ವ್ಯವಸ್ಥೆಯಾಗಿದೆ. ಈ ವ್ಯವಸ್ಥೆಯನ್ನು ಸೃಷ್ಟಿಯ ನಿಯಮದ ಮೂಲಕ ನಾವು ಸಾಧಾರಣವಾಗಿ ಅಥವಾ ನೈಸರ್ಗಿಕವಾಗಿ ಪಡೆದುಕೊಂಡಿದ್ದೇವೆ. ಪರಿಸರವನ್ನು ಇಂದು ಮಾನವನು ತನ್ನ ವ್ಯವಸ್ಥೆಗೆ ಹಾಗೂ ತನ್ನ ಅವಶ್ಯಕತೆಗೆ ಅನುಗುಣವಾಗಿ ಉಪಯೋಗಿಸಿಕೊಳ್ಳುತ್ತಾರೆ ಎಂಬುದು ನಮಗೆಲ್ಲರಿಗೂ ತಿಳಿದಿರುವ ವಿಷಯವಾಗಿದೆ. ಹಾಗಾದರೆ ಪರಿಸರ ಎಂದರೆ ಏನು ಎಂಬುದನ್ನು ನೋಡುವುದಾದರೆ, ಪರಿಸರವು ಒಂದು ಜೀವಿ ಅಥವಾ ವ್ಯಕ್ತಿಯು ಆ ಸಮುದಾಯದಲ್ಲಿ ಜೀವಿಸುತ್ತಿರುವ ಪ್ರಾಣಿ, ಪಕ್ಷಿ, ಭೂಮಿ, ನೆಲ, ಜಲ, ನೀರು, ಗಾಳಿ, ಖನಿಜ, ವಾತಾವರಣ, ಮರಗಿಡಗಳು, ಬೆಟ್ಟಗುಡ್ಡಗಳು, ಪ್ರಾಣಿ ಪಕ್ಷಿಗಳು, ಕ್ರಿಮಿ ಕೀಟಗಳು ಇವುಗಳೆಲ್ಲವನ್ನು ಸೇರಿಸಿಕೊಂಡು ಆ ಅಂಶಗಳನ್ನು ಒಳಗೊಂಡು ಜೀವಿಸುತ್ತಿರುವ ಆ ಅಂಶಗಳನ್ನು ಒಳಗೊಂಡಿರುವ ಪ್ರದೇಶವನ್ನು ಪರಿಸರ ಎಂದು ಕರೆಯಲಾಗುತ್ತಿದೆ. ಪರಿಸರ ಎಂದು ಅರ್ಥ ಕೊಡುವ ಪದವನ್ನು ಆಂಗ್ಲ ಭಾಷೆಯಲ್ಲಿ ಎನ್ವೈನ್ ಎಂಬ ಪದವನ್ನು ಫ್ರೆಂಚ್ ಮೂಲದಿಂದ ಪಡೆದುದಾಗಿದ್ದು, ಫ್ರೆಂಚ್ನಲ್ಲಿ ಎನ್ವೈನ್ ಎಂದರೆ ಪರಿಸರ ಎಂದರ್ಥ. ಪರಿಸರವು ಮಾನವನ ಜೀವನ ಮತ್ತು ಬದುಕಿಗೆ ಆಧಾರವಾಗಿದ್ದು, ಮಾನವನು ಪರಿಸರದ ಒಂದು ಶಿಶುವಾಗಿದ್ದಾನೆ. ಪರಿಸರದಲ್ಲಿ ಮಾನವನ ಪ್ರಭಾವವು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಗಿ ಅದರಲ್ಲಿ ಸಂಶೋಧನೆಗಳ ಮೂಲಕ ಅಥವಾ ಆತನ ಬುದ್ಧಿಶಕ್ತಿಯ ಮೂಲಕ ಅವನು ತನ್ನ ಆರೋಗ್ಯಕ್ಕೆ ಮತ್ತು ಜೀವನಕ್ಕೆ ಬೇಕಾದಂತಹ ವಸ್ತುಗಳನ್ನು ಹಾಗೂ ಆ ಪರಿಸರದಲ್ಲಿ ದೊರೆಯುವಂತಹ ಅಂಶಗಳನ್ನು ಬಳಸಿಕೊಳ್ಳುತ್ತಾನೆ ಎಂಬುದು ವಾಸ್ತವಾಂಶವಾಗಿದೆ. ಸ್ನೇಹಿತರೆ, ಪರಿಸರದಲ್ಲಿ ದೊರಕುವಂತಹ ಅಂಶಗಳು ಅಥವಾ ಅವರ ಕಚ್ಚಾ ವಸ್ತುಗಳ ಆಧಾರದ ಮೇಲೆಯೇ ಒಂದು ದೇಶದ ಆರ್ಥಿಕತೆಯು ಒಳಗೊಂಡಿದೆ ಎಂಬುದು ಬಹುಮುಖ್ಯವಾದ ಅಂಶವಾಗಿದೆ. ಆದ ಕಾರಣ ನಾವೆಲ್ಲರೂ ಪರಿಸರವನ್ನು ರಕ್ಷಿಸುವುದು ಹಾಗೂ ಪರಿಸರದಲ್ಲಿ ದೊರಕುವಂತಹ ವಸ್ತುಗಳನ್ನು ಅಥವಾ ಕಚ್ಚಾ ವಸ್ತುಗಳನ್ನು ಸಂರಕ್ಷಿಸಬೇಕಾದದ್ದು ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಈಗ ಪರಿಸರದಲ್ಲಿ ಎಷ್ಟು ವಿಭಾಗಗಳನ್ನಾಗಿ ನಾವು ಈಗ ವಿಂಗಡಿಸಿಕೊಂಡಿದ್ದೇವೆ ಎಂದು ನೋಡುವುದಾದರೆ, ಪರಿಸರವನ್ನು 2 ವಿಭಾಗಗಳಾಗಿ ವಿಂಗಡಿಸಿಕೊಂಡಿದ್ದೇವೆ. ಮೊದಲನೆಯದಾಗಿ ನೈಸರ್ಗಿಕ ಪರಿಸರ, ಎರಡನೆಯದಾಗಿ ಮಾನವ ನಿರ್ಮಿತ ಪರಿಸರ. ಹೀಗೆ ಈ 2 ವಿಭಾಗಗಳನ್ನು ನಾವು ವಿಭಾಗಿಸಿಕೊಂಡು, ನೈಸರ್ಗಿಕ ಪರಿಸರದಲ್ಲಿ ಮಾನವನು ತನ್ನ ಯಾವುದೇ ಪ್ರಭಾವವನ್ನು ಬೀರದೆ ತನ್ನಿಂದ ತಾನೇ ಉಂಟಾಗುವ ಅಥವಾ ಉತ್ಪತ್ತಿಯಾಗುವ ಅಂಶಗಳನ್ನು ನಾವು ನೈಸರ್ಗಿಕ ಪರಿಸರ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಭೂಮಿ, ನೀರು, ಗಾಳಿ, ಸಸ್ಯಗಳು ಮತ್ತು ಪ್ರಾಣಿ ಪಕ್ಷಿಗಳು ಇನ್ನು ಮುಂತಾದಂತಹ ನೈಸರ್ಗಿಕ ವಸ್ತುಗಳು ಅಂದರೆ ತನ್ನ ಪ್ರಾಕೃತಿಕವಾಗಿ ಉತ್ಪತ್ತಿಯಾಗುವಂತಹ ವಸ್ತುಗಳನ್ನು ನಾವು ನೈಸರ್ಗಿಕ ಪರಿಸರ ಎಂದು ಕರೆಯುತ್ತೇವೆ. ಇದು ಸ್ವಾಭಾವಿಕವಾಗಿದ್ದು ಅದರ ಮೇಲೆ ಯಾವುದೇ ಮಾನವನ ಪ್ರಭಾವವು ಬೀರದೆ ತನ್ನಿಂದ ತಾನೇ ಉತ್ಪತ್ತಿಯಾಗುವುದಾಗಿದೆ.
ನಂತರ ಬರುವಂಥದ್ದು ಮಾನವ ನಿರ್ಮಿತ ಪರಿಸರ. ಮಾನವ ನಿರ್ಮಿತ ಪರಿಸರದಲ್ಲಿ ಮನುಷ್ಯನು ತನ್ನ ಶಕ್ತಿ ಹಾಗೂ ಬುದ್ಧಿಶಕ್ತಿಯ ಸಾಮರ್ಥ್ಯದ ಮೇಲೆ ಪರಿಸರದಲ್ಲಿ ದೊರೆಯುವಂತಹ ವಸ್ತುಗಳನ್ನು ಅಥವಾ ಕಚ್ಚಾ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಆ ಮನುಷ್ಯನು ಉಂಟು ಮಾಡಿರುವಂತಹ ಪರಿಸರವಾಗಿದೆ. ಉದಾಹರಣೆಗೆ ನಾವು ದಿನನಿತ್ಯ ಉಪಯೋಗಿಸುವಂತಹ ರೈಲು, ಬಸ್ಸು, ಕಾರು, ಮೋಟಾರ್ ಸೈಕಲ್ ಇನ್ನಿತರ ವಸ್ತುಗಳು ಹಾಗೂ ಆ ಮೋಟಾರ್ ಸೈಕಲು ರೈಲುಗಳನ್ನು ಉಪಯೋಗಿಸುವಂಥ ರಸ್ತೆಗಳು, ವಿಮಾನಗಳು, ವಾಹನಗಳು ಇತ್ಯಾದಿಗಳು. ಇಲ್ಲಿ ಮಾನವನು ತನ್ನ ಇತರೆ ಜೀವಿಗಳಿಗಿಂತ ಅಂದರೆ ಪ್ರಾಣಿ, ಪಕ್ಷಿಗಳು, ಕೀಟಗಳಿಗಿಂತ ಹೆಚ್ಚಾಗಿ ತನ್ನ ಬುದ್ಧಿಶಕ್ತಿಯನ್ನು ಉಪಯೋಗಿಸಿಕೊಂಡು ಆ ಪರಿಸರವನ್ನು ತನ್ನ ಇಷ್ಟಕ್ಕೆ ತಕ್ಕಂತೆ ಬದಲಾವಣೆ ಮಾಡಿಕೊಂಡು ಉಪಯೋಗಿಸಿಕೊಳ್ಳುತ್ತಿದ್ದಾನೆ ಎಂಬುದು ವಾಸ್ತವಾಂಶ. ಆದ ಕಾರಣ ಮಾನವ ನಿರ್ಮಿತ ಪರಿಸರವು ಇಂದು ಬಹಳ ವಿಸ್ತಾರವಾಗಿ ತನ್ನ ಸ್ಥಾನವನ್ನು, ತನ್ನ ಒಂದು ವಿಸ್ತೀರ್ಣವನ್ನು ವಿಸ್ತರಿಸಿಕೊಳ್ಳುತ್ತಾ ನೈಸರ್ಗಿಕ ಪರಿಸರದ ಮೇಲೆ ಅತಿ ಹೆಚ್ಚು ಪರಿಣಾಮವನ್ನು ಬೀರುತ್ತಿದ್ದಾನೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಆದ ಕಾರಣ ಮನುಷ್ಯನು ತನ್ನ ಮಾನವ ನಿರ್ಮಿತ ಚಟುವಟಿಕೆಗಳ ಮೇಲೆ ನಿಗಾ ವಹಿಸಿ ತನ್ನ ಅವಶ್ಯಕತೆಗೆ ಮುಖ್ಯವಾದ ವಸ್ತುಗಳನ್ನು ಅಥವಾ ಮುಖ್ಯವಾದ ಕ್ರಿಯೆಗಳನ್ನು ಮಾತ್ರ ಉತ್ಪಾದಿಸಿಕೊಂಡು ಮಿಕ್ಕ ಅನಗತ್ಯವಾದಂತಹ ಕ್ರಿಯೆಗಳನ್ನು ನಿಲ್ಲಿಸುವುದು ಮುಖ್ಯ ಮತ್ತು ಕ್ಷೇಮಕರ. ನಾವು ನೈಸರ್ಗಿಕ ಪರಿಸರ ಮತ್ತು ಮಾನವ ನಿರ್ಮಿತ ಪರಿಸರ ಎಂದು ಎರಡು ವಿಭಾಗಗಳನ್ನಾಗಿ ನೋಡಿದ್ದೇವೆ. ಈ ಎರಡು ವಿಭಾಗದಲ್ಲಿ ಮುಖ್ಯವಾಗಿ ಮೊದಲನೇ ನೈಸರ್ಗಿಕ ಪರಿಸರದಲ್ಲಿ ಇನ್ನೂ ಎರಡು ಉಪವಿಭಾಗಗಳಿವೆ. ಅದರಲ್ಲಿ ಮೊದಲನೆಯದು ನವೀಕರಿಸಬಹುದಾದ ಸಂಪನ್ಮೂಲಗಳು. ಅಂದರೆ ಪರಿಸರದಲ್ಲಿ ದೊರಕುವಂತಹ ಸಂಪನ್ಮೂಲಗಳನ್ನು ನಾವು ಪುನಃ ಉತ್ಪತ್ತಿ ಮಾಡಲು ಅಥವಾ ತನ್ನಿಂದ ತಾನು ಉತ್ಪತ್ತಿಯಾಗುತ್ತದೆ ಎಂಬಂತಹ ವಸ್ತುಗಳು ಯಾವುವು ಅಂದರೆ, ಉದಾಹರಣೆಗೆ ನೀರು, ಗಾಳಿ, ಸೂರ್ಯನ ಬೆಳಕು ಮತ್ತು ಇನ್ನಿತ್ಯಾದಂತಹ ವಸ್ತುಗಳು ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಪರಿಸರದಲ್ಲಿ ನಮಗೆ ದೊರಕುವಂತಹ ಸಂಪನ್ಮೂಲಗಳಾಗಿವೆ. ಎರಡನೆಯದು ಬಂದು ನವೀಕರಿಸಲಾಗದಂತಹ ಸಂಪನ್ಮೂಲಗಳು. ಇಲ್ಲಿ ನಾವು ನವೀಕರಿಸಲಾಗದಂತಹ ಸಂಪನ್ಮೂಲಗಳು ಯಾವ್ಯಾವಿದೆ ಅಂತ ನೋಡುವುದಾದರೆ, ಭೂಮಿಯಲ್ಲಿ ನೈಸರ್ಗಿಕವಾಗಿ ದೊರೆಯುವಂತಹ ತೈಲ, ನೈಸರ್ಗಿಕ ಅನಿಲ, ಖನಿಜಗಳು, ಕಲ್ಲಿದ್ದಲು ಮುಂತಾದವು. ಇವತ್ತು ಉದಾಹರಣೆಗೆ ನೀವು ಇಂದಿನ ಪರಿಸ್ಥಿತಿಯನ್ನು ನೋಡುವುದಾದರೆ ಪೆಟ್ರೋಲ್ ಬೆಲೆಯು ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದೆ. ಕಾರಣ ಪೆಟ್ರೋಲಿನ ಅಭಾವ. ಪೆಟ್ರೋಲನ್ನು ನಮ್ಮ ಭಾರತ ದೇಶದಲ್ಲಿ ನಾವು ಉತ್ಪಾದಿಸುವುದಿಲ್ಲ, ನಾವು ಪರದೇಶದಿಂದ ಕೊಂಡುಕೊಳ್ಳುತ್ತೇವೆ, ಆಮದು ಮಾಡಿಕೊಳ್ಳುತ್ತೇವೆ. ಆದ ಕಾರಣ ಅದರಲ್ಲಿ ಆ ದೇಶದಲ್ಲಿ ಆ ವಸ್ತುವಿಗೆ ಇರುವಂತಹ ಬೆಲೆಯ ಆಧಾರದ ಮೇಲೆ ನಮ್ಮ ದೇಶದಲ್ಲಿ ಬೆಲೆಯನ್ನು ನಿಗದಿಪಡಿಸುತ್ತಿದ್ದಾರೆ. ಅದಕ್ಕೆ ಬೇಕಾದಂಥ ಟ್ಯಾಕ್ಸ್, ಇನ್ನಿತರೆ ವಿಧವಾದಂತಹ ಸುಂಕಗಳನ್ನು ನಿಗದಿಪಡಿಸಿ ಪೆಟ್ರೋಲ್ ಬೆಲೆಯನ್ನು ನಿಗದಿಪಡಿಸಲಾಗುತ್ತಿದೆ. ಕಾರಣ ಇಂತಹ ಒಂದು ಸಂಪನ್ಮೂಲಗಳನ್ನು ಅದು ಪುನಃ ನವೀಕರಿಸಲಾಗುವುದಿಲ್ಲ ಹಾಗೂ ಅದು ಉತ್ಪತ್ತಿಯೂ ಸಹ ಪರಿಸರದಲ್ಲಿ ಅಂದರೆ ನೈಸರ್ಗಿಕವಾಗಿ ದೊರೆಯುತ್ತಿಲ್ಲ. ಆ ದೊರೆಯದೇ ಇರುವ ಕಾರಣಕ್ಕೆ ಇರುವ ವಸ್ತುವಿನ ಮೇಲೆ ಅತಿ ಹೆಚ್ಚಿನ ಬೆಲೆ ಅಥವಾ ಅದನ್ನು ನಿಭಾಯಿಸಲು ಬೇಕಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತದೆ. ಆದ ಕಾರಣ ನೈಸರ್ಗಿಕವಾಗಿ ದೊರೆಯುವಂತಹ ಸಂಪನ್ಮೂಲಗಳಲ್ಲಿಯೂ ಸಹ ನಾವು ಎರಡು ವಿಭಾಗಗಳನ್ನು ಮಾಡಿ, ಮೊದಲನೆಯದಾಗಿ ನವೀಕರಿಸಬಹುದಾದ ಸಂಪನ್ಮೂಲಗಳು, ಎರಡನೆಯದಾಗಿ ನವೀಕರಿಸಲಾಗದ ಸಂಪನ್ಮೂಲಗಳು ಎಂದು ವಿಂಗಡಿಸಿಕೊಳ್ಳಬಹುದಾಗಿದೆ. ಆದ ಕಾರಣ ಪರಿಸರದಲ್ಲಿ ದೊರಕುವಂತಹ ನೈಸರ್ಗಿಕ ಸಂಪನ್ಮೂಲಗಳು ಮಾನವನು ಯಾವುದೇ ಪ್ರಭಾವವಿಲ್ಲದೆ ದೊರಕುವ ಸಂಪನ್ಮೂಲವಾಗಿರುತ್ತವೆ.
ಈ ಸಂಪನ್ಮೂಲಗಳು ಪರಿಸರ ವ್ಯವಸ್ಥೆಯಲ್ಲಿ ಇರುವಂತಹ ಒಂದು ಪ್ರಮುಖವಾದ ಅಂಶವಾಗಿದ್ದು, ಆ ನೈಸರ್ಗಿಕ ಸಂಪನ್ಮೂಲಗಳನ್ನು ಹಿತಮಿತವಾಗಿ ಬಳಸಿಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ಮೀಸಲಿಡವೆ ಅಥವಾ ಮುಂದಿನ ಪೀಳಿಗೆಗೆ ದೊರಕಲು ಅವಕಾಶವನ್ನು ಮಾಡಿಕೊಡಬೇಕಾಗಿರುವುದು ನಮ್ಮ ಹಿಂದಿನವರ ಕರ್ತವ್ಯವಾಗಿದೆ. ನಂತರ ನಾವು ನೋಡುವುದಾದರೆ ಪರಿಸರದಲ್ಲಿ ಇರುವಂತಹ ಕ್ಷೇತ್ರಗಳು ಯಾವುವು ಎಂದು ನೋಡಬಹುದು. ಪರಿಸರದಲ್ಲಿ ದೊರಕುವಂತಹ ಸಂಪನ್ಮೂಲಗಳನ್ನು ನೋಡಿದ್ವಿ. ಈಗ ಕ್ಷೇತ್ರಗಳು, ಪರಿಸರದಲ್ಲಿರುವಂತಹ ಕ್ಷೇತ್ರಗಳು ಯಾವುವು ಎಂದು ನೋಡುವುದಾದರೆ 4 ಕ್ಷೇತ್ರಗಳನ್ನಾಗಿ ಮಾಡಿಕೊಂಡಿದ್ದೇವೆ. ಮೊದಲನೆಯದು ಶಿಲಾಗೋಳ, ಎರಡನೆಯದು ವಾಯುಗೋಳ, ಮೂರನೆಯದು ಜಲಗೋಳ, ನಾಲ್ಕನೆಯದು ಜೀವಗೋಳ. ಈ ಶಿಲಾಗೋಳವನ್ನು ಆಂಗ್ಲ ಭಾಷೆಯಲ್ಲಿ ಲಿಥೋಸ್ಪಿಯರ್ ಎಂದು ಕರೆಯಲಾಗುತ್ತಿದ್ದು, ಭೂಮಿಯ ಮೇಲ್ಭಾಗದ ಪದರವಾಗಿದೆ. ಮೇಲ್ಭಾಗದ ಪದರದಲ್ಲಿ ಇದು ಹೊರಟಾದ ಹಾಗೂ ಭೂಮಿಯ ಹೊರಭಾಗದಲ್ಲಿರುವಂತಹ ಗಟ್ಟಿಯಾದಂಥ ಒಂದು ಹೊರ ಕವಚವಾಗಿರುತ್ತದೆ. ಇವುಗಳ ಮೇಲೆ ಬಂಡೆಗಳು ಹಾಗೂ ಖನಿಜಗಳು ಶಿಥಿಲೀಕರಣದಿಂದ ಉಂಟಾಗಿ ಅದು ಮಣ್ಣಿನಿಂದ ಮುಚ್ಚಲ್ಪಟ್ಟಿರುತ್ತದೆ. ಈ ಮಣ್ಣಿನಿಂದ ಮುಚ್ಚಲ್ಪಟ್ಟಂತಹ ಅಥವಾ ಮಣ್ಣಿನಲ್ಲಿರುವಂತಹ ಆ ಗುಣವನ್ನು ನೋಡಿ ಅದನ್ನು ನಾವು ಶಿಲಾಗೋಳ ಎಂದು ಒಂದು ಕ್ಷೇತ್ರವನ್ನಾಗಿ ಮಾಡಿಕೊಂಡಿದ್ದೇವೆ. ಈ ಶಿಲಾಗೋಳವು ಮನುಷ್ಯನು ತನಗೆ ಅಗತ್ಯವಿರುವಂತಹ ಅರಣ್ಯಗಳು, ಹುಲ್ಲುಗಾವಲುಗಳನ್ನು ಕೃಷಿ ಮತ್ತು ವಸತಿಗಾಗಿ ಉಪಯೋಗಿಸಿಕೊಳ್ಳುತ್ತಿದ್ದಾನೆ. ನಂತರ ವಾಯುಗೋಳ, ಅಟ್ಮಾಸ್ಫಿಯರ್. ನಾವು ಪದೇ ಪದೇ ಸುದ್ದಿವಾಹಿನಿಗಳಲ್ಲಿ ಮತ್ತು ವಾರ್ತಾಪತ್ರಿಕೆಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಅಟ್ಮಾಸ್ಫಿಯರ್ ಚೆನ್ನಾಗಿಲ್ಲ, ವೆದರ್ ಸರಿ ಇಲ್ಲ, ಹೀಗೆ ಸೈಕ್ಲೋನ್ ಆಗ್ತಾಯಿದೆ, ಇವೆಲ್ಲವನ್ನು ನಾವು ಕೇಳಿದ್ದೇವಲ್ಲವೇ. ಅದು ಯಾವ ಕ್ಷೇತ್ರದಿಂದ ಆಗುತ್ತದೆ? ಪರಿಸರದಲ್ಲಿರುವಂತಹ ವಾಯುಗೋಳ, ಅಟ್ಮಾಸ್ಫಿಯರ್ ಎಂಬ ಒಂದು ಕ್ಷೇತ್ರದ ಮೂಲಕವೇ ಈ ಕ್ರಿಯೆಗಳೆಲ್ಲವೂ ನಡೆಯಲಾಗುತ್ತದೆ. ನಂತರ ಬರುವಂಥದ್ದು ಜಲಗೋಳ. ಜಲಗೋಳವು ನೀರಿನ ಪ್ರದೇಶವಾಗಿದ್ದು ಭೂಮಿಯ ಮೇಲೆ 7% ಜಲಾವೃತವಾಗಿದ್ದು ಭೂಮಿಯನ್ನು ನೀಲಿಗ್ರಹವೆಂದು ಕರೆಯಲಾಗಿದೆ. ಇದು ವಿವಿಧ ರೀತಿಯಾದಂತಹ ನೀರಿನ ಮೂಲಗಳನ್ನು ಹೊಂದಿದ್ದು, ಉದಾಹರಣೆಗೆ ನದಿಗಳು, ಸರೋವರಗಳು, ಸಮುದ್ರಗಳು, ಸಾಗರಗಳು ಜಲಗೋಳದ ಮುಖ್ಯ ಮೂಲಗಳಾಗಿವೆ. ನೀರು ಎಲ್ಲ ಬಗೆಯ ಸಸ್ಯವರ್ಗಗಳು, ಪ್ರಾಣಿಗಳು ಮತ್ತು ಮಾನವನಿಗೆ ಅವಶ್ಯಕವಾದ ಒಂದು ಪ್ರಾಕೃತಿಕ ಸಂಪನ್ಮೂಲವಾಗಿದೆ. ನಂತರ ಬರುವಂಥದ್ದು ಜೀವಗೋಳ. ಜೀವಗೋಳವು ಬಹಳ ಪ್ರಮುಖ ಪಾತ್ರವನ್ನು ನಿರ್ವಹಿಸುವ ಪರಿಸರದ ಒಂದು ಪ್ರಮುಖ ಕ್ಷೇತ್ರ ಅಥವಾ ವ್ಯವಸ್ಥೆಯಾಗಿದೆ. ಏಕೆಂದರೆ ಭೂಮಿಯಲ್ಲಿರುವ ಎಲ್ಲ ಜೀವರಾಶಿಗಳು ಜೀವಗೋಳವನ್ನು ಅವಲಂಬಿಸಿದ್ದು, ಜೀವಿಗಳು ಜೀವಿಸಲು ಆ ಪ್ರದೇಶದಲ್ಲಿ ಅಥವಾ ಆ ನೈಸರ್ಗಿಕ ವಾತಾವರಣವನ್ನು ಅವಲಂಬಿಸಿವೆ. ಒಬ್ಬ ಮಾನವನು ಆ ಸ್ಥಳದಲ್ಲಿ ಜೀವಿಸಲು ಅಥವಾ ಅವನಿಗೆ ಉಸಿರಾಡಲು ಬೇಕಾದಂತಹ ಆಮ್ಲಜನಕ ಕೊರತೆಯಾದಲ್ಲಿ ಆ ಸ್ಥಳದಲ್ಲಿ ಜೀವಿಸಲು ಸಾಧ್ಯವಾಗುವುದಿಲ್ಲ. ಆದ ಕಾರಣ ಬಯೋಸ್ಪಿಯರ್ ಎಂದು ಕರೆಯಲಾಗುವ ಜೀವಗೋಳವು ಮನುಷ್ಯನಿಗೆ ಹಾಗೂ ಜೀವಿಸುವ ಪ್ರತಿಯೊಂದು ಜೀವಿಗೆ ಬಹುಮುಖ್ಯವಾದ ನೈಸರ್ಗಿಕ ಸ್ಥಾನವಾಗಿದೆ. ಪರಿಸರದಲ್ಲಿರುವಂತಹ ಬಹುಮುಖ್ಯವಾದ ಕ್ಷೇತ್ರ ಅಥವಾ ವ್ಯವಸ್ಥೆ ಎಂದರೆ ಜೀವಗೋಳವಾಗಿರುತ್ತದೆ. ಈ 4 ಕ್ಷೇತ್ರಗಳು ಒಂದಕ್ಕೊಂದು ಹೊಂದಿಕೊಂಡಿದ್ದು ಇವು ಒಂದರ ಮೇಲೆ ಮತ್ತೊಂದು ಪ್ರಭಾವವನ್ನು ಬೀರಿ ಅವಲಂಬಿತವಾಗಿದೆ ಎಂಬುದು ಇಲ್ಲಿ ನಾವೆಲ್ಲರೂ ಮುಖ್ಯವಾಗಿ ಗಮನಿಸಬೇಕಾದ ಅಂಶವಾಗಿದೆ. ನಂತರ ನಾವು ನೋಡುವುದಾದರೆ ಪರಿಸರದಲ್ಲಿರುವಂತಹ ನೈಸರ್ಗಿಕ ಸಂಪನ್ಮೂಲ ಘಟಕಗಳು ಎಂಬುದು ನೋಡಬಹುದಾಗಿದೆ. ಪರಿಸರದಲ್ಲಿ 6 ಘಟಕಗಳನ್ನಾಗಿ ವಿಂಗಡಿಸಿದ್ದೇವೆ. ಮೊದಲನೆಯದು ಅರಣ್ಯ ಸಂಪನ್ಮೂಲಗಳು. ಅರಣ್ಯಗಳು ಮಾನವನ ಜೀವನದಲ್ಲಿ ಬಹುಮುಖ್ಯವಾದ ವಸ್ತುವಾಗಿದೆ.
ಅದು ಮಾನವನಿಗೆ ಆಹಾರ, ವಸತಿ, ಇಂಧನ, ಕೈಗಾರಿಕೆ ಮತ್ತು ಮುಂತಾದಂತಹ ಕಚ್ಚಾ ವಸ್ತುಗಳನ್ನು ಒದಗಿಸುವ ಪ್ರಮುಖ ಕ್ಷೇತ್ರವಾಗಿದೆ. ನಂತರ ಬರುವಂಥದ್ದು ವಾಟರ್